ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ವಿಧಿವಶ ಇಹಲೋಕವನ್ನ ತ್ಯಜಿಸಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ನಾಳೆ ಹೊಳೆನರಸೀಪುರದಲ್ಲಿ ನಡೆಯಲಿರುವಂತಹ ಅಂತ್ಯಕ್ರಿಯೆ ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಾಸನದ MLA ಆದಂಥ ಸ್ವರೂಪ್ ಪ್ರಕಾಶ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಇವತ್ತು ಚೆನ್ನಮ್ಮ ಅವರ ಇಲ್ಲ, ಹೌದು ಸರ್. ಏನು ಹೇಳ್ತೀರಾ ಸರ್? ಚೆನ್ನಮ್ಮ ಅವರು ಸರ್ ವಿಧಿವಶ ನಮ್ಗೆಲ್ಲರೂ ಕೂಡ ಬಹಳ ದುಃಖ ತಂದಿದೆ. ಅದು ನಮ್ಮ ಕುಟುಂಬಕ್ಕೆ, ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಿದ್ರು. ನಮ್ಮ ಕುಟುಂಬಕ್ಕೆ ಅವರು ದೇವತೆ ಅಂದ್ರೆ ಹೇಳಕ್ಕೆ ನಾವು ಬಹಳ ನನ್ನ ಮನಸ್ಸಿಂದ ಇದಾಗುತ್ತೆ. ಯಾಕೆಂದ್ರೆ ನಮ್ಮ ತಂದೆಯವರು ಕೂಡ ಒಂದ್ ಬಾರಿ ಶಸ್ತ್ರಚಿಕಿತ್ಸೆ ಒಳಪಡಿಸಿದಾಗ ಚೆನ್ನಮ್ಮ ಅವರು ಒಂದು ದೇವರ ಒಂದು ರಾಜರಾಜೇಶ್ವರಿ ದೇವಿಯ ಒಂದು ಹರಕೆಯನ್ನ ಮಾಡಿ ನಮ್ಮ ಕುಟುಂಬಕ್ಕೆ ಅವತ್ತು ಕೂಡ ನಮ್ಮ ತಂದೆ ಅವರಿಗೆ, ನಮ್ಮ ತಾಯಿಗೆ ಸ್ವಂತ ಮಗನ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನ ಮಾಡ್ತಿರೋಂಥದ್ದು ನಮಗೆಲ್ಲ ಹಿಂದಿನಿಂದನೂ ಕೂಡ ನಾವು ಇವತ್ತು ನಮ್ಮ ಕುಟುಂಬ ಈ ಮಟ್ಟಕ್ಕೆ ಇರಕ್ಕೆ ಕಾರಣ ಚೆನ್ನಮ್ಮ ಅವರು. ಹಾಗಾಗಿ ಇವರು ವಿಧಿವಶ ನಮ್ಗೆಲ್ಲರೂ ಕೂಡ ಬಹಳ ದುಃಖ ತಂದಿದೆ. ಅವ್ರು ಯಾವತ್ತೂ ಕೂಡ ರಾಜಕಾರಣಕ್ಕಾಗ್ಲಿ ಯಾವುದಕ್ಕೂ ಕೂಡ ಬಂದವರಲ್ಲ. ಅವ್ರ ಪ್ರೀತಿ ವಿಶ್ವಾಸದಿಂದ, ಅದು ಹೊಳೆನರಸೀಪುರ ಹಾಸನದಿಂದ, ಹಾಸನ ಜಿಲ್ಲೆಯವರು ಅಂದ್ರೆ ಎಲ್ಲರೂ ಕೂಡ ಅವರು ತಿಂಡಿ, ಅವ್ರು ಏನೇ ಊಟದಿಂದ ಹಿಡಿದು ಎಲ್ಲ ಒಂದು ಔಪಚಾರ್ಯ ಮಾಡ್ತಿದ್ದಂದು ಬಹಳ ನಮ್ಗೆ ಇದಾಗಿದೆ, ಬಹಳ ದುಃಖ ತಂದಿದೆ ಅವರ ಒಂದು ನಿಧನ ಅಂತ ಹೇಳ್ತೀನಿ ಸರ್. ಸರ್, ಈ ದೇವೇಗೌಡರು ಪ್ರತಿಯೊಂದು ಹಂತದಲ್ಲೂ ಕೂಡ ಬ್ಯಾಕ್ ಬೋನ್ ಆಗಿ ನಿಂತವರು ಚೆನ್ನಮ್ಮ ಅವರು. ಯಾಕಂತ ಹೇಳಿದ್ರೆ ಈ ಹಿಂದೆಂತರೂ ಕೂಡ ಅವರು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಿ ಆದಾಗ್ಲೂ ಕೂಡ ಅಲ್ಲಿ ದೆಹಲಿಯಲ್ಲೂ ಕೂಡ ಅವರು ಇರುವಂತ ನಿವಾಸದಲ್ಲಿ ರಾಗೆ ಮುದ್ದೆ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ದೇವರು ಪಠಣ ಮಾಡೋದಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲ ಒಂದ್ ಕಡೆ ದೇವೇಗೌಡರಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಏಜ್ ಆದ್ರೂ ಕೂಡ. ಹೌದು ಸರ್. ಯಾಕಂದ್ರೆ ಇವತ್ತು ತಾವು ಕೇಳಿದ್ವಿ, ಪ್ರತಿಯೊಬ್ಬ ಪುರುಷನಿಂದ ಒಂದು ಮಹಿಳೆ ಇರ್ತಾರೆ ಅಂದ್ರೆ, ಸ್ತ್ರೀ ಇರ್ತಾರೆ ಅಂದ್ರೆ ಇದೊಂದು ಉದಾಹರಣೆ. ಯಾಕಂದ್ರೆ ಒಂದು ರಾಜಕೀಯ ಮುಗಿದ ಒಂದು ಇದರಲ್ಲಿ ಒಂದು ರೈತ ಕುಟುಂಬದಿಂದ ಇಬ್ರು ಕೂಡ ಬಂದು ಇವತ್ತು ಪ್ರಧಾನಿ ಮಂತ್ರಿ ಹುದ್ದೆಗಿರ್ಬೇಕು ಅಂದ್ರೆ ಇದು ಚೆನ್ನಮ್ಮ ಅವ್ರದ್ದು ಅದಕ್ಕೆ 100-150% ಭಾಗ, ಅದು ಇನ್ನೂ ಹೆಚ್ಚಿನ ಭಾಗ ಅದು ಚೆನ್ನಮ್ಮ ಅವ್ರಿಗೆ ಸೇರ್ಬೇಕಾಗುತ್ತೆ. ಅವರು ಕೂಡ ಪ್ರತಿಯೊಂದು ವಿಚಾರದಲ್ಲಿ ಮಕ್ಕಳನ್ನ ನೋಡ್ಕೊಂಡು ಹಿಡಿದು ವಿದ್ಯಾಭ್ಯಾಸನ ಪ್ರತಿಯೊಂದು ಚೆನ್ನಮ್ಮ ಅವ್ರು ನೋಡ್ಕೊಂಡು ಇವತ್ತು ಏನೋ ಒಂದ್ ಕಡೆ ಸಾಮಾನ್ಯ ದೇವೇಗೌಡರ ಅಪ್ಪಾಜಿ ಅವ್ರಿಗೂ ಕೂಡ ಇದು ಬಹಳಷ್ಟು ನೋವು, ನಮಗೆ ಎಷ್ಟು ನೋವಾಗಿದೆ ದೇವೇಗೌಡ ಅಪ್ಪಾಜಿ ಅವರು. ನಾವು ಕೂಡ ಒಂದು ಉದಾಹರಣೆ, ನಾವು ಕೂಡ ನನ್ನ ಕಣ್ಣಲ್ಲಿ ನೋಡಿರೋಂಥದ್ದು, ಅವ್ರ ಮನೆಗೆ ಹೋದಾಗ್ಲೂ ಕೂಡ ದೇವೇಗೌಡರು ಊಟ ಮಾಡೋ ಸಂದರ್ಭದಲ್ಲಿ ಚೆನ್ನಮ್ಮವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಊಟ ಮಾಡೋಂಥ ಸಂದರ್ಭ ನಾನು ನೋಡಿದ್ದೇನೆ ಎದುರುಗಡೆ. ಆಗ್ಲೇ ನಾವು ಕೂಡ ನನ್ನ ಕಣ್ಣಲ್ಲೂ ನೀರು ತುಂಬಿತ್ತಾಗ. ಯಾಕಂದ್ರೆ ಇವತ್ತು ಇಂಥ ಒಂದು ಇಳಿ ವಯಸ್ಸಲ್ಲೂ ಕೂಡ ಒಂದು ಗಂಡ ಹೆಂಡತಿ ಸಂಬಂಧ ಇಷ್ಟು ಅನ್ಯೋನ್ಯವಾಗಿರುತ್ತೆ. ನಾವು ಕೂಡ ಇರ್ಬೇಕು, ಒಂದು ಮಾದರಿಯಾಗಿರ್ಬೇಕು ಅವ್ರಿಗೆ ಅಂತ ನೋಡೋಂಥ ಉದಾಹರಣೆ. ಅಂದ್ರೆ ದೇವೇಗೌಡರಿಗೆ ಭಗವಂತ ಶಕ್ತಿ ಕೊಡ್ಬೇಕು, ಜೀರ್ಣಿಸ್ಕೊಳ್ಳೋ ಶಕ್ತಿ ಕೊಡ್ಬೇಕು ಅಂತ ನಮ್ಮ ಭಗವಂತ ಕೇಳಿ. ಅದೇ ಸರ್, ನೀವು ಹೇಳ್ದಂಗೆ ಒಂಥರ ಆದರ್ಶ ದಂಪತಿ ಅಂತ ಹೇಳಿದ್ರೆ ಮೇನ್ ಆಗಿ ದೇವೇಗೌಡರು ಹಾಗೆ ಅವರ ಪತ್ನಿ. ಯಾಕಂತ ಹೇಳಿದ್ರೆ ಈಗ ಇಲ್ಲಿನ ಯುವ ಪೀಳಿಗೆಯನ್ನ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ 4 ದಿವಸಕ್ಕೆ ಜಗಳ, ಮತ್ತೊಂದು ಮಗದೊಂದು, ಆ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇಷ್ಟು ವರ್ಷ ಆ ಅನ್ಯೋನ್ಯತೆ ಹೋದಲ್ಲಿ ಬಂದಲ್ಲಿ ಎಲ್ಲೇ ಹೋದ್ರು ಕೂಡ ವಿಚಾರದಲ್ಲೂ ಸರ್ ಬಹಳ ನೋವಾಗುತ್ತೆ ಸರ್. ಬಹಳ ಇದು ಆಗ್ಬಾರ್ದಾಯ್ತು. ಇನ್ನು ಕೆಲವು ವರ್ಷ ಅವರ ಪ್ರೀತಿ, ನಮ್ಮ ವಿಶ್ವಾಸ ನಮ್ಮ ಹತ್ರ ನಮ್ಮ ಮೇಲೆ ಇರ್ಬೇಕಾಗಿತ್ತು. ನಮ್ಗೆ ಹೇಳ್ದಲ್ಲ ಸರ್, ನಮ್ಮ ಕುಟುಂಬಕ್ಕೂ ಅಷ್ಟೇ. ನಮ್ಮ ತಂದೆಯವ್ರ ಮನೆಗೆ ಹೋದಾಗ್ಲೂ ಕೂಡ ಚೆನ್ನಮ್ಮ ಅವರು ಪ್ರಕಾಶ್ ಬಾಪ ಊಟ ಮಾಡು, ತಿಂಡಿ ಮಾಡು. ನಮ್ಮ ತಾಯಿ ಹೋದಾಗ್ಲೂ ಕೂಡ ಅಷ್ಟು ಬಹಳ ಪ್ರೀತಿಯಿಂದ, ಮನಸ್ಪೂರ್ವಕ ಪ್ರೀತಿಯಿಂದ ಮಾತಾಡಿಸ್ತಿದ್ದು. ನಾವು ಕೂಡ ನಮ್ಮ ತಂದೆ ರೈತ ಕುಟುಂಬದಿಂದ ಬಂದು 4 ಬಾರಿ ಶಾಸಕರಾಗಿ ಚೆನ್ನಮ್ಮ ಅವರು ಕೂಡ ಬಹಳಷ್ಟು ಅವರ ಒಂದು ಪ್ರೀತಿ ವಿಶ್ವಾಸ. ರಾಜಕೀಯಕ್ಕೆ ಬರದೇ ಹೋದ್ರು ಅವರು ನಮ್ಮ ಏನೋ ಒಂದ್ ಕಡೆ ನಮ್ಮ ಕುಟುಂಬದ ಮೇಲೆ ಪ್ರೀತಿ ಇತ್ತು. ಬಹಳಷ್ಟು ನೋವಾಗುತ್ತೆ. ನಮ್ಮ ತಾಯಿನೂ ಕೂಡ ಫೋನ್ ಮಾಡಿ ಅದನ್ನೇ ಹೇಳ್ತಿದ್ರು. 25 ವರ್ಷದ ಹಿಂದೆ ನಮ್ಮ ತಂದೆಯವರು ಇದ್ದಾಗ ಇದೇ ಆಸಿಡ್ ದಾಳಿ ಆದಾಗ ನಮ್ಮ ತಂದೆ ಹೋಗಿ ಇದ್ ಮಾಡಿದ್ರು, ನೀನ್ ಹೋಗುವಂತ ಸಂದರ್ಭ ಬಂದಿದೆ ಅಂತ ಬಹಳ ನೋವಾಗುತ್ತೆ. ಈ ತರ ನೋಡಕ್ ನಮಗೂ ಕೂಡ ಬಹಳ ನೋವಾಗುತ್ತೆ ಸರ್. ನೀವೀಗ ಎಲ್ಲಿದ್ರಿ? ಹಾಸ್ಪಿಟ್ಲಿಗೆ ಹೋಗ್ತೀರಾ, ಭೇಟಿ ಕೊಡ್ತೀರಾ? ಇಲ್ಲ ಸರ್, ನಾನು ಇಲ್ಲಿ ನಮ್ಗೆ ಕೆಲಸ ಕಾರ್ಯಗಳು ಇಲ್ಲೇ ಸ್ವಲ್ಪ ಇದೆಯಲ್ಲ ಸರ್, ಹೊಳೆನರಸೀಪುರದಲ್ಲಿ ಎಲ್ಲಿ ಇದನ್ನ ಮಾಡ್ತಾರೆ, ಇದನ್ನ ಅಂತ್ಯಕ್ರಿಯೆ ಮಾಡೋಂತ ಜಾಗಕ್ಕೆ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಮಾಡ್ಬೇಕು. ನಿಟ್ಟಿನಲ್ಲಿ ಇಲ್ಲೇ ಇರ್ಬೇಕಾಗುತ್ತೆ ಸರ್. ನಾಳೆ ಇಲ್ಲೇ ಬರ್ತಾರೆ ಅಂತ ಹೇಳಿದಾರೆ ಸರ್. ಸರ್, ಅವರು ಅತಿ ಹೆಚ್ಚು ಪ್ರೀತಿ ಮಾಡುವಂತ ಮಕ್ಕಳು ಯಾರಂತ? ಈಗ 6 ಜನ ಇದ್ದಾರೆ. ಸೊ ಅತಿ ಹೆಚ್ಚು ಅವ್ರು ಬರೀ 6 ಜನ ಮಕ್ಕಳಂತ ಸರ್. ನಮ್ಮ ತಂದೆ ಅಂತವ್ರು ಅಂತರದವ್ರು ಹಲವಾರು ಮಕ್ಳನ್ನ ಪ್ರೀತಿ ಮಾಡಿದೆ ಸರ್. ಯಾರು ಕೂಡ ಒಬ್ಬರನ್ನ ಅಂತಲ್ಲ, ನಮ್ಮನ್ನು ಕೂಡ ಸರ್. ನಾನು ಮದುವೆ ಆಗಂತ ಸಂದರ್ಭದಲ್ಲಿ ಮದುವೆಗೆ ಬರಕ್ಕಾಗಿಲ್ಲ, ನಾನು ಹೋದ ಆಶೀರ್ವಾದ ತಗೊಳಕ್ ಹೋದಂತ ಸಂದರ್ಭದಲ್ಲೂ ಕೂಡ ತಿಂಡಿ ಊಟ ಕೊಟ್ಟು ನಮಗೆ ಸೀರೆ ಇದನ್ನೆಲ್ಲ ಔಪಚಾರಿಕ ಅಷ್ಟು ಉಪಚಾರ ಮಾಡಿ ಕಳ್ಸಿದ್ರೆ ಆತರ ಏನಿಲ್ಲ ಸರ್. ಎಲ್ಲಾನು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ರು ಸರ್. ನಾಳೆ ಯಾವ ರೀತಿಯಾದಂತ ಸಿದ್ಧತೆ ಸರ್? ಏನಾದ್ರು ಅದನ್ನ ನೋಡ್ಬೇಕು ಸರ್. ಅದನ್ನು ಎಲ್ಲ ಮುಖಂಡರೆಲ್ಲ ಚರ್ಚೆ ಮಾಡ್ಬೇಕು. ಹಾಸನ ಜಿಲ್ಲಾ ಮುಖಂಡರೆಲ್ಲ ಬರ್ತಾ ಇದ್ದಾರೆ ಸರ್.
ಕೂತಿ ಚರ್ಚೆ ಮಾಡ್ವಿ ನಾವೆಲ್ಲ ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು ಸ್ವರೂಪ್ ಪ್ರಕಾಶ್ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳನ್ನು ಅವರು ಹಂಚ್ಕೊಳ್ತಾ ಇದ್ರು. ನಾವು ಹೇಗಿದ್ವಿ, ತಮ್ಮ ಫ್ಯಾಮಿಲಿ ಜೊತೆ ಅವರ ಒಡನಾಟ ಹೇಗಿದೆ. ಕೇವಲ 6 ಮಕ್ಕಳು ಮಾತ್ರ ಅಲ್ಲ, ಅವರಿಗೆ ಪ್ರತಿಯೊಬ್ಬರು ಕೂಡ ಈಗ JDS ಮುಖಂಡರಿರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಎಲ್ಲರಿಗೂ ಕೂಡ ತಾಯಿ ಪ್ರೀತಿಯನ್ನು ಕೊಡ್ತಾ ಇರುವಂಥ ಚೆನ್ನಮ್ಮ. ಸೊ ಚೆನ್ನಮ್ಮ ಹುಟ್ಟೂರು ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆಹರಿಹಳ್ಳಿ ಗ್ರಾಮದೆಲ್ಲೆಡೆ ಶೋಕದ ವಾತಾವರಣ, ಜನರ ಕಂಬನಿ. ಚೆನ್ನಮ್ಮ ಹುಟ್ಟೂರು ಮುತ್ತಿಗೆ ಹಿರಿಹಳ್ಳಿಯಲ್ಲಿ ನೇರವ ಮೌನ ಆವರಿಸಿದೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರಿಹಳ್ಳಿ ಗ್ರಾಮದೆಲ್ಲೆಡೆ ಶೋಕದ ವಾತಾವರಣ, ಜನರ ಕಂಬನಿ. ಸೊ ಚೆನ್ನಮ್ಮ ಹುಟ್ಟೂರು ಮುತ್ತಿಗೆ ಹಿರಿಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರಿಹಳ್ಳಿ ಇದು. ಸೊ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಸದ್ಯ ಇವರಿಬ್ಬರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ಆದರ್ಶ ದಂಪತಿಗಳು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಯುವ ಸಮಾಜಕ್ಕೆ, ಯುವ ಪೀಳಿಗೆಗೆ ಇವರೆಲ್ಲರೂ ಕೂಡ ಮಾದರಿ ಅಂತ